ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ 56,432 ಹುದ್ದೆಗಳನ್ನ ನಾನು ತುಂಬುತ್ತೀನಿ ಅಂತ ಹೇಳಿ. ಸೊ ಇವತ್ತು ನಾವು ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 56,432 ಹುದ್ದೆಗಳನ್ನ ತುಂಬುವಂತ ಸಂದರ್ಭದಲ್ಲಿ ರೋಸ್ಟರ್ ಬಿಂದುಗಳನ್ನ ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನೀವು ಉದ್ಯೋಗಗಳನ್ನ ನೀವು ತುಂಬಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ವಿ. ಹಾಗೇನೆ ಏನ್ ABC ವರ್ಗಗಳನ್ನ ಮಾಡಿ ನೀವು ಸಿ ಗುಂಪಲ್ಲಿ ಅಲೆಮಾರಿಗಳನ್ನ ನೀವು 1% ಇರ್ತಕ್ಕಂಥ ಅಲೆಮಾರಿಗಳನ್ನ ಸೇರಿಸಿದ್ರೆ ನೀವು ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನ ಪ್ರತ್ಯೇಕವಾಗಿ ನೀವು ಘೋಷಣೆ ಮಾಡಬೇಕು. ಮತ್ತೆ ಈಗಾಗ್ಲೇನೆ ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟ ಹಾಗೆ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನ ಪ್ರತ್ಯೇಕವಾಗಿ ನೀಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದೀವಿ ಸರ್ಕಾರದ ಮೇಲೆ. ಹಾಗೇನೆ ಇವತ್ತು ಸಿದ್ದರಾಮಯ್ಯನವರು ಸರ್ವ ಪಕ್ಷಗಳ ಎಲ್ಲ ಎಂಪಿಗಳನ್ನ ಅವರು ಕರ್ಕೊಂಡು ದೆಹಲಿಗೆ ಹೋಗಿ ಪ್ರಧಾನಿಯವರ ಬಳಿ ಈ ವಿಚಾರವನ್ನ ಹೇಳಿ ಅವರು ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಸೇರಿಸೋದಿಕ್ಕೆ ಅವರು ಪ್ರಧಾನಿಯವರಲ್ಲಿ ಆಗ್ರಹವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಶ್ರೀಧರ ಕಲ್ವೀರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ದಸಂಸ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಯನ್ನ ಬಳ್ಳಾರಿಯಲ್ಲಿ ಕರೆದಿರುವುದಕ್ಕೆ ಮುಖ್ಯವಾದ ಕಾರಣ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತ ರಾಜ್ಯ ಸರ್ಕಾರವನ್ನು ಆಗ್ರಹಿಸುವುದು ಒಂದು ಕಾರಣ, ಮತ್ತು BJP ಮತ್ತು ಕಾಂಗ್ರೆಸ್ ಇವು ಎರಡೂ ಪಕ್ಷಗಳು ಸೇರಿ ಸರ್ಕಾರಗಳು ನಡೆಸುವಂತ ಸಮಯದಲ್ಲಿ ಒಳ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸಲಿಲ್ಲ ಅನ್ನುವಂಥದ್ದು ಎರಡೂ ಪಕ್ಷಗಳ ಹೊಣೆಗಾರಿಕೆ ಇದೆ ಅನ್ನೋದನ್ನ ನಾವು ಇಲ್ಲಿ ಬಿಂಬಿಸೋದಕ್ಕೆ ಹೇಳ್ತಾ ಇದ್ದೀವಿ. ಮೊದಲು BJP ಪಕ್ಷದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಒಳ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸಿ ಏನು ರಾಜ್ಯ ಸರ್ಕಾರದ ಹುದ್ದೆಗಳನ್ನ ಅವರೇ ಭರ್ತಿ ಮಾಡಬಹುದಾಗಿತ್ತು. ಅವರು ಹಾಗೆ ಮಾಡದೇನೆ ಪರಿಶಿಷ್ಟ ಜಾತಿಗಳನ್ನು ವಂಚಿಸಿದರೆ ಎಲ್ಲಾ ಜಾತಿಗಳ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋದ್ರಲ್ಲಿ ಎಲ್ಲ ಜಾತಿಗಳನ್ನು ವಂಚಿಸಿ ಅವರು ಅಧಿಕಾರದಿಂದ ಕೆಳಗಡೆ ಹಿಡಿದಿದ್ದಾರೆ. SC STಗಳು ಸಾಮೂಹಿಕ ಹೋರಾಟ ಮಾಡಿದ ಪರಿಣಾಮ ಬಸವರಾಜ ಬೊಮ್ಮಾಯಿ ಅವರು ಹೋರಾಟಕ್ಕೆ ಮಣಿದು ಮೀಸಲಾತಿ ಪ್ರಮಾಣವನ್ನ SCಗಳಿಗೆ 15ರಿಂದ 17ಕ್ಕೆ, STಗಳಿಗೆ 3ರಿಂದ 7ಕ್ಕೆ ಏರಿಸಿ 18ರಿಂದ 24ಕ್ಕೆ ಏರಿಕೆಯಾಗಿದ್ದು ಒಟ್ಟಾರೆ ಜಾತಿ ಆಧಾರಿತ ಮೀಸಲಾತಿ 50ರಿಂದ 56%, 56ಕ್ಕೆ ಏರಿಕೆಯಾಗಿದ್ದು ಅದನ್ನ ನ್ಯಾಯಾಲಯದಲ್ಲಿ ಇವತ್ತು ಮಂಡಲ್ ಜಡ್ಜ್ಮೆಂಟ್ ಆಧಾರ ಇಟ್ಟುಕೊಂಡು ರಾಜ್ಯ ಸರ್ಕಾರದ ಈ ಆದೇಶಗಳಿಗೆ ತಡೆಯಾಜ್ಞೆಯನ್ನ ತಂದಿದ್ದಾರೆ ಕೆಲವರು ಮೀಸಲಾತಿ ವಿರೋಧಿಗಳು. ಅದಕ್ಕೆ ಹೊಣೆ ಬಸವರಾಜ ಬೊಮ್ಮಾಯಿ ಅವರೇ ಕಾರಣ ಅವರದೇ ಪಾರ್ಟಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರಕ್ಕೆ ಅದೇ BJPಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿಯೋಗ ತೆಗೆದುಕೊಂಡು ಹೋಗಿ ಈ ಏರಿಕೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು ಅದನ್ನ 9ನೇ ಶೆಡ್ಯೂಲ್ಗೆ ಸೇರಿಸುವಂತ ಕ್ರಮವನ್ನು ಅವರು ಕೈಗೊಳ್ಳಬೇಕಾಗಿತ್ತು. ಅದರಲ್ಲಿ ಅವರು ಕರ್ತವ್ಯ ಲೋಪ ಎಸಗಿದ್ದು ದಲಿತರಿಗೆ ಕೂಡ ಅದು ಅನ್ಯಾಯ ಎಸಗಿದ್ದಾರೆ BJPಯವರು. ಈಗ ಕಾಂಗ್ರೆಸ್ ಪಕ್ಷದ ಸರದಿ ಈಗಾಗಲೇ ಗುರುಮೂರ್ತಿ ಅವರು ಹೇಳಿದ ಹಾಗೆ ರಾಜ್ಯ ಸರ್ಕಾರ ಏನು ಮಾಡಿದೆ ಒಂದು ಆದೇಶ, ಅದನ್ನ 56 ಅನ್ನೋ ಪಾಯಿಂಟ್ ಅನ್ನ ಕೆಲವರು ಸ್ಟೇ ತಂದ್ರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಂದ, ಅಲೆಮಾರಿಗಳು ಹೋಗಿ ಸ್ಟೇ ತಂದ್ರು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಭಾಗಶಃ ಹೊಣೆಯಾಗುತ್ತೆ. ಇವರು ಈ ಸ್ಟೇ ಈಗ ವೆಕೆಟ್ ಆಗ್ಬೇಕು ಅಂದ್ರೆ ಇರೋದೊಂದೇ ದಾರಿ, ಒಂದು ಅಲೆಮಾರಿಗಳಿಗೆ 1% ಪ್ರತ್ಯೇಕ ಮೀಸಲಾತಿ ಘೋಷಣೆ, ಇನ್ನೊಂದು 56%ಗೆ ಏರಿಕೆ ಆಗಿರೋದನ್ನ ಸರ್ವ ಪಕ್ಷಗಳ ನಿಯೋಗವನ್ನ ತೆಗೆದುಕೊಂಡು ಹೋಗಿ ಪ್ರಧಾನಿ ಮೋದಿ ಅವರ ಹತ್ರ 9ನೇ ಶೆಡ್ಯೂಲ್ಗೆ ಹಾಕ್ಸೋದು ಒಂದು, ಮತ್ತೆ BJPಯ ಒಂದು ನೈತಿಕ ಹೊಣೆಗಾರಿಕೆ. ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗ ಹಾಲಿ ಸಂಸದರಾಗಿದ್ದಾರೆ, ಅವರು BJP ಎಂಪಿಗಳ ನಿಯೋಗವನ್ನ ಕೊಂಡೊಯ್ದು ಪ್ರಧಾನಿ ಮೋದಿ ಅವರಲ್ಲಿ
9th ಶೆಡ್ಯೂಲ್ಗೆ ಹಾಕ್ಸೋದು ಅವರ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಮತ್ ಸಿಎಂದು ಎಲ್ಲಾ ಪಕ್ಷದವ್ರನ್ನು ಕರ್ಕೊಂಡು ಹೋಗೋದು ಸಿಎಂ ರೆಸ್ಪಾನ್ಸಿಬಿಲಿಟಿ. ಈ ಪರಿಹಾರ ಅವ್ರ ಕೈಯಲ್ಲಿದೆ, ಅದನ್ನ ಮಾಡಬೇಕು. ಅದನ್ನ ಮಾಡದೇ ಇದ್ರೆ ನಾವು ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಇರಲಿ, ನಮ್ಮ ಸಂಘಟನೆಗಳು ಈ ಸರ್ಕಾರದ ದಲಿತ ವಿರೋಧಿ ಕೃತ್ಯವನ್ನ ಖಂಡಿಸ್ತೀವಿ ಮತ್ತು ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಈ ಹಿಂದೆ 26 ವರ್ಷ ನಾವು ಹೋರಾಟ ಮಾಡಿದ್ದನ್ನ ಮತ್ತೆ ಈಗ ಗುರುಮೂರ್ತಿ ರಾಜ್ಯ ಸಂಚಾಲಕರ ನೇತೃತ್ವದಲ್ಲಿ ಅದನ್ನ ತಾರ್ಕಿಕ ಅಂತ್ಯ ಕಾಣೋವರೆಗೂ ನಾವು ಮುಂದುವರಿಸೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.